ಬೆನ್ನಿಗೆ ನಿಂತಿರುವಂಥದ್ದು ಅಥವಾ ಒಂದು ಪ್ರೋತ್ಸಾಹ ಕೊಟ್ಟು ಬೆಳೆಯೋದಕ್ಕೆ ಬಾಲ್ಯದಿಂದಲೂ ಕೂಡ ಅವಕಾಶ ಮಾಡಿಕೊಟ್ಟಿರೋದು. ಒಂದು ಸಲ ಈಗಲೂ ನನಗೆ ನೆನಪಾಗ್ತಾ ಇದೆ, ಅಜ್ಜಿತಣ್ಣ ಮುಲ್ಕಿಯಲ್ಲಿ ನಾನು ಲೆಕ್ಚರರ್ ಆಗಿ ಜಾಯ್ನ್ ಆಗಿರುವ ಸಂದರ್ಭದಲ್ಲಿ ಅವರ ಅಂಗಡಿಗೆ ಹೋದಾಗ ಅವರು ಹೇಳ್ತಾ ಇದ್ರು, ಅವರ ಅಲ್ಲಿ ಅಂಗಡಿ ಬಿಸ್ನೆಸ್ ಇತ್ತು. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ನೀನು IAS ಬರೆ IAS ಅಥವಾ IPS ಆಗಬೇಕು ಅಂತ ಆಗ ಹೇಳಿರುವಂಥದ್ದು. ಅದು ನಂತರದ ದಿನದಲ್ಲಿ ಈಡೇರಿತು. ತಂದೆ ಹೇಳ್ತಾಯಿದ್ರು, ಖಂಡಿತ ಅವಳು ಮಾಡ್ತಾಳೆ, ಅವಳಿಗೆ ಆ ಕೆಪಾಸಿಟಿ ಇದೆ, ಮಾಡ್ತಾಳೆ ಅವಳು ಅಂತ ಹೇಳ್ತಾಯಿದ್ರು ಆ ಅಜಿತಣ್ಣನ ಹತ್ರ. ಇವತ್ತಿಗೆ ಅದು ನೆನಪಾಗ್ತಾ ಇದೆ ನನಗೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಎಲ್ಲರೂ ನೀಡಿರುವಂಥ ಒಂದು ಪ್ರೋತ್ಸಾಹ ಅದು ಈ ಹಂತಕ್ಕೆ ತಂದು ನಿಲ್ಲಿಸಿತು ಅಂತ ನಾನು ಭಾವಿಸ್ತೇನೆ. ಇವತ್ತು ತಾವೆಲ್ಲ ಇಲ್ಲಿ ಕರೆದು ಪ್ರೀತಿಯಿಂದ ಈ ಒಂದು ಸನ್ಮಾನವನ್ನು ಮಾಡಿದ್ದೀರಾ. ಯಾವತ್ತೂ ಕೂಡ ತಮ್ಮ ಒಂದು ಈ ಪ್ರೀತಿಯ ಕೊಡುಗೆಯನ್ನು ನಾನು ಮರೆಯೋದಿಲ್ಲ. ಖಂಡಿತ ಮುಂದಕ್ಕೂ ಕೂಡ ತಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅಥವಾ ನನ್ನಿಂದ ಏನಾದರೂ ಕೆಲಸ ಆಗಬೇಕಿದ್ರೆ ಖಂಡಿತ ಹೇಳಿ, ನಾನು ನನ್ನಿಂದ ಆಗುವಂಥ ಸಹಕಾರವನ್ನು ಮಾಡೋದಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಯ ಮಕ್ಕಳು, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಯಾರೇ ಆಗಲು ಒಂದು ಇಬ್ಬರಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರಿ ವ್ಯವಸ್ಥೆ ಒಳಗಡೆ ಬರುವಂಥದ್ದು, ಅವರು IAS ಇರ್ಬೋದು, KS ಇರ್ಬೋದು, ಪಾಸ್ ಮಾಡುವಂಥದ್ದು, ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಲ್ಲಿ ನಾನು ಕೂಡ ಖಂಡಿತ ಸಹಕಾರ ಕೊಡ್ತೇನೆ. ಅವರು ಓದುವುದಕ್ಕೆ ಅಥವಾ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ, ನಮ್ಮ ಮಕ್ಕಳನ್ನು, ಅವರು ನಮ್ಮ ಭವಿಷ್ಯ, ಅವರನ್ನು ನಾವು ಬೆಳೆಸಬೇಕಾಗತ್ತೆ. ಅದು ನಮ್ಮೆಲ್ಲರ ಸಮಾಜದ ಜವಾಬ್ದಾರಿ. ನಮ್ಮ ಮಕ್ಕಳನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದರಿಂದಾಗಿ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.